ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. They can undertake various demonstrations and they can actually, the various farmers can benefit as part of this scheme, and this scheme is actually a very important scheme implemented by central government and also departments and also the KVKs. So we are doing actually a good job, and farmers are more than 1.5 crore farmers across India is benefiting as part of this scheme. ವಿಜ್ಞಾನ ಸಂಸ್ಥೆಗಳು ಇವೆಲ್ಲದರ ಮುಖೇನ ತಂತ್ರಜ್ಞಾನಗಳು ಮತ್ತು ವಿಜ್ಞಾನಿಗಳು ರೈತರ ಮನೆ ಬಾಗಿಲಿಗೆ ತಲುಪ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಅವರಿಗೆ ಹಲವಾರು ವಿಚಾರಗಳ ಕುರಿತಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತಳಿಗಳು, ತಂತ್ರಜ್ಞಾನಗಳು, ಮಣ್ಣಿನ ಫಲವತ್ತತೆ, ಹಸಿರಿನ ಗೊಬ್ಬರಗಳು, ತಳಿಗಳ ಆಯ್ಕೆ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಇವೆಲ್ಲವನ್ನು ರೈತರಿಗೆ ಪರಿಚಯಿಸ್ತಾ ಇದ್ದೀವಿ. ಸಾಕಷ್ಟು ಬೆಳೆಗಳನ್ನು ಬೆಳೆಯುವ ಒಂದು ಮಾರ್ಗವನ್ನು ಅವರು ಈ ದಿನ ಎಲ್ಲ ರೈತರಿಗೂ ಸಹ ಒಂದು ವಿಚಾರ ಸಂಕಿರಣವನ್ನು ಮುಟ್ಟಿಸಿದ್ದಾರೆ. ಹಾಗೂ ಇನ್ನೂ ಅನೇಕ ಬೆಳೆಗಾರರಾದಂಥ ಮುಸ್ಕಿನ ಜೋಳ, ಭತ್ತ, ಹಾಗೆ ರಾಗಿ, ಮೆಣಸಿ ಎಲ್ಲ ಬೀಜಗಳ ಬಗ್ಗೆ ಬೀಜೋಪಚಾರ ಮತ್ತು ಬೀಜ ಬೆಳೆಗಳ ವಿಧಾನಗಳನ್ನು ಮತ್ತು ಮಣ್ಣು ಪರೀಕ್ಷೆ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏನಾದರೂ ತೂಕ ಮಾಡ್ಕೊಳ್ತಕ್ಕಂಥ ಸಾಲ ಎಲ್ಲವೂ ಸಂಪೂರ್ಣವಾಗಿ ಲೇಪನ ಆಗಬೇಕು. ಕಡಿಮೆ ಖರ್ಚಿನ ಒಂದು ಕೆಲಸ. ಹಳೆ ಪದ್ಧತಿ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಉತ್ಪಾದಕತೆಯನ್ನು ಬೆಳೆಯೋದಕ್ಕೆ ಸೂಕ್ಷ್ಮ ನೀರಾವರಿ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಮತ್ತು ಬಿತ್ತನೆ ಬೀಜಗಳು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಬಿತ್ತನೆ ಬೀಜ ಆಯ್ಕೆ ಮಾಡ್ಕೊಂಡಂಥ ಬಿತ್ತನೆ ಬೀಜಗಳನ್ನು ಯಾವ ರೀತಿ ಬೀಜೋಪಚಾರ ಮಾಡಿಕೊಂಡು ಅವಕ್ಕೆ ಯಾವುದೇ ರೀತಿಯಿಂದ ಕಿರುವ ಕೀಟಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ವಿಚಾರವಾಗಿ ಈ ದಿವಸ ಕೃಷಿ ವಿಜ್ಞಾನ ಕೇಂದ್ರದ ರೈತರು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಹುನ್ನೂರು ಮತ್ತು ದುಗ್ಗಡಿ ಗ್ರಾಮ ಪಂಚಾಯತಿ ರೈತರಿಗೆ ಈ ದಿವಸ ಒಂದು ನಾವು ಮಾಹಿತಿಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಬಂದಂತ ಟಿಪ್ಪುಗಳು ದಿವಸಕ್ಕೆ ಸಾವಿರಾರಿದೆ. ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಸ್ಟೋರ್ ವಾಸ್ ಅಂತ 9 ರೂಪಾಯಿ, ಕೇವಲ 9 ರೂಪಾಯಿ. ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಕೈಗೆಟುಕುವಂಥ ರೀತಿಯಲ್ಲಿ ಅದು ಗುಣಮಟ್ಟದ ಔಷಧಿಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಆ ಒಂದು ಯೋಜನೆಗಳ ಜನಪ್ರಿಯತೆಯನ್ನು ಸಹಿಸಲಾರದಂಥ ಈ ಕಾಂಗ್ರೆಸ್ ಪಕ್ಷ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.